ಅತ್ತೆ ಸೊಸೆ ಜಗಳ ಇವತ್ತು ನೆನೆಯದಲ್ಲ, ಸಾವಿರಾರು ವರ್ಷಗಳಿಂದಲೂ ಕೂಡ ಇದು ನಡೆಯುತ್ತಲೇ ಬಂದಿರುವಂತಹ ಒಂದು ಸಾಮಾನ್ಯದಲ್ಲಿ ಅತಿ ಸಾಮಾನ್ಯ ಸಂಗತಿ ಪೀಳಿಗೆಯ ಆಗಿರಬಹುದು. ಆದರೂ ಇಂದಿನ ಪೀಳಿಗೆಯಲ್ಲಿ ಇದು ನಡೆಯುವುದಲ್ಲ. ಅತ್ತೆಯನ್ನು ಅರ್ಥ ಮಾಡಿಕೊಳ್ಳಲು ಸೊಸೆ ಇರುವುದಿಲ್ಲ, ಸೊಸೆಯನ್ನು ಅರ್ಥ ಮಾಡಿಕೊಳ್ಳಲು ಅತ್ತೆಯೂ ಕೂಡ ಸಿದ್ಧವಾಗಿರುವುದಿಲ್ಲ. ಈ ರೀತಿ ಇದ್ದಾಗ ಮನೆಯಲ್ಲಿ ಪ್ರತಿದಿನ ಜಗಳಗಳು, ಕಿರಿಕಿರಿ, ತೊಂದರೆಗಳು ಆಗುತ್ತಲೇ ಇರುತ್ತದೆ. ಮಗ ಚೆನ್ನಾಗಿದ್ದ, ಮದುವೆ ಮಾಡ್ಕೊಂಡು ಬಂದ ಮೇಲೆ ನನ್ನ ಮಗ ಬದಲಾಗೋದ ಅಂತ ನೋವು ಪಡುವ ಒಂದು ಕಡೆ ಅತ್ತೆ ಇದ್ದರೆ, ಮತ್ತೊಂದು ಕಡೆ ಮದುವೆಗಿಂತ ಮುಂಚೆ ಚೆನ್ನಾಗಿದ್ದೆ, ಮದುವೆ ಮಾಡ್ಕೊಂಡು ಬಂದಮೇಲೆ ಗಂಡನಿಗಿಂತ ಹೆಚ್ಚಾಗಿ ಅತ್ತೆಯ ಕಾಟವೇ ಜಾಸ್ತಿ ಆಗಿದೆ, ಸಣ್ಣ ಪುಟ್ಟ ವಿಚಾರಕ್ಕೂ ಮಾತಾಡ್ತಾರೆ, ಬೈತಾರೆ, ಜಗಳ ಆಡ್ತಾರೆ ಅಂತ ನೀವು ಅಂದ್ಕೊತಾನೆ ಇರ್ತೀರ. ಆದರೆ ಇದಾಗ್ತಾನೆ ಇರುತ್ತೆ, ಇದನ್ನು ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕೆಲವೊಂದು ಮನೆಯಲ್ಲಿ ಶಾಂತಿಯ ತಂತ್ರಗಳನ್ನು ಮಾಡುವುದರಿಂದ ಅತ್ತೆ ಸೊಸೆ ಜಗಳ ಖಂಡಿತ ಕಡಿಮೆ ಆಗಲ್ಲ, ಹೊರಟೋಗುತ್ತೆ. ಆ ತಂತ್ರವನ್ನು ಅರ್ಥ ಮಾಡಿಕೊಳ್ಳಬೇಕು. ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ಇಂತಹ ಸಮಸ್ಯೆಗಳು ಇರುವ ಮನೆಯಲ್ಲಿ ಕೆಲವೊಂದು ಶಾಂತಿ ತಂತ್ರಗಳನ್ನು, ಪರಿಹಾರಗಳನ್ನು ಹೇಳಿಕೊಟ್ಟಿದ್ದಾರೆ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ ಥರ ಮಾಡಿ ನೋಡಿ, ಅತ್ತೆ ಸೊಸೆ ಶಾಂತವಾಗಿ, ಮಗಳು ಆ ತಾಯಿ ಥರ ತುಂಬ ಚೆನ್ನಾಗಿ ಇರ್ತಾರೆ. ಆ ತಂತ್ರವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ, ನಿಮ್ಮ ಮನೆಯಲ್ಲಿ ಬಳಸುವಂತಹ ಕೆಲವು ವಸ್ತುಗಳು ಇದಕ್ಕೆ ಪ್ರಮುಖವಾದದ್ದು. ಅಡುಗೆ ಮನೆಯಲ್ಲೇ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಅರಿಶಿಣದ ಕೊಂಬು ತುಂಬಾ ಮುಖ್ಯವಾದದ್ದು. ಅದರ ಜೊತೆಗೆ 2 ಹಸಿಮೆಣಸಿನಕಾಯಿಗಳನ್ನ ತೆಗೆದುಕೊಳ್ಳಿ. ಅರಿಶಿಣದ ದಾರದಿಂದ 2 ಒಟ್ಟಿಗೆ ಸೇರಿಸಿ ಬಿಗಿಯಾಗಿ ಕಟ್ಟಿ ಮತ್ತು 1 ಮುಷ್ಟಿಯಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಹಾಗೂ ವಜ್ರದೇಹಿ ಕುಂಕುಮ ಅಂತ ಸಿಗುತ್ತೆ. ಈ ವಜ್ರದೇಹಿ ಕುಂಕುಮದಲ್ಲಿ ಅಪಾರವಾದ ಮನೆ ಶಾಂತಿ, ನೆಮ್ಮದಿಯನ್ನು ತರುವಂತಹ ವಾತಾವರಣ ಸೃಷ್ಟಿ ಮಾಡುತ್ತದೆ. 1 ಚಿಟಿಕೆಯಷ್ಟು ವಜ್ರದೇಹಿ ಕುಂಕುಮವನ್ನು ಅದಕ್ಕೆ ಹಾಕಿ ಕರ್ಪೂರ ಮತ್ತು ಗುಗ್ಗುಳವನ್ನು ಬೆರೆಸಿ ಸಾಂಬ್ರಾಣಿಯ ಧೂಪದ ಜೊತೆಗೆ ಅದನ್ನು ಇಡಬೇಕು. ಮನೆಯ ತುಂಬ ಪಸರಿಸುವ ಹಾಗೆ ಮಾಡಿಕೊಳ್ಳಿ. ಇದು ಬೆಳಗಿನ ಜಾವ 6 ಗಂಟೆಯ ನಂತರ ಸ್ನಾನಾದಿಗಳನ್ನು ಮಾಡಿದ ಬಳಿಕ ಇದನ್ನು ಮಾಡಬೇಕಾಗತ್ತೆ. ಮತ್ತು ಸಂಜೆ 6 ಗಂಟೆಯ ನಂತರ ಇದನ್ನು ಮಾಡಬೇಕಾಗುತ್ತೆ. ಈ ರೀತಿ ನೀವು ಕನಿಷ್ಠ ಪಕ್ಷ 3 ದಿನಗಳ ಕಾಲ ಸತತವಾಗಿ ಮಾಡ್ತಾ ಬನ್ನಿ. 4ನೇ ದಿನದಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯದ ವಾತಾವರಣ ನಿಮ್ಮದಾಗುತ್ತೆ. ಅತ್ತೆ ಸೊಸೆ ಜಗಳ ಮಾಯವಾಗುತ್ತೆ. ಇದೇನಿದು ಅಂತ ಅನ್ಕೋಬೇಕು. ಅಷ್ಟರ ಮಟ್ಟಿಗೆ ನೀವೇ ನಂಬೋದಿಲ್ಲ, ಅನ್ಯೂನ್ಯವಾಗಿ ಒಂದು ಬಾಂಧವ್ಯ ಬೆಳೆಯುತ್ತಾ ಹೋಗುತ್ತೆ. ಈ ತಂತ್ರವನ್ನು ಮಾಡುವಾಗ ನಿರ್ದಿಷ್ಟವಾದ ಮಂತ್ರಗಳನ್ನು ಶ್ರೀ ಮಂಜುನಾಥ ಗುರುಗಳು ತಿಳಿಸಿಕೊಡ್ತಾರೆ. ಅವರಿಗೊಂದು ಕರೆ ಮಾಡಿ ಮತ್ತು ಕುಂಕುಮವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ, ಮನೆ ಶಾಂತಿಯುತವಾಗಿರುತ್ತೆ.